ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ಗುರು ಪೌರ್ಣಿಮೆಯ ವಿಶೇಷ ಸಂದೇಶ ಏನಿದೆ, ನಿಮ್ಮ ಜೀವನಕ್ಕೆ ಗುರುಗಳ ಆಶೀರ್ವಾದ ಏನು ಬರ್ತಾ ಇದೆ ಅಂತ ನೋಡೋಣ. ನಿಮ್ಮ ಒಂದು ಜೀವನದಲ್ಲಿ ಯಾವ ರೀತಿಯ ಹೊಸ ಬದಲಾವಣೆಗಳಾಗಿರ್ಬೋದು, ಗುರು ಪೌರ್ಣಿಮೆಯ ವಿಶೇಷ ಸಂದೇಶ ಏನಿದೆ, ಆಶೀರ್ವಾದ ಏನು ಸಿಗ್ತಾ ಇದೆ ಅಂತ ನೋಡಿ. ಓಕೆ, ಫಸ್ಟ್ ಗುರುಗಳ ಮಾರ್ಗದರ್ಶನ ಪಡ್ಕೊಳ್ಳೋಣ. ಇದು ಪಿಕ್ಕಿ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ನಾನು 3 ಕಾರ್ಡ್ಗಳನ್ನು ಇಡ್ತಾ ಇದ್ದೀನಿ. ಹುಣ್ಣಿಮೆ ಕಾರ್ಡ್ ಅಂದರೆ ಮೂನಾಲಜಿ ಕಾರ್ಡ್ಸ್ ಜೊತೆ ಗುರುಗಳ ಆಶೀರ್ವಾದನೂ ಕೂಡ ಅವಶ್ಯಕತೆ ಇರೋದ್ರಿಂದ ನಿಮ್ಮ ಗುರುಗಳ ಪ್ರಾರ್ಥನೆ ತುಂಬಾ ಮುಖ್ಯ ಆಗಿರುತ್ತೆ. ಇಂದು ಅತ್ಯಂತ ಒಂದು ಪವಿತ್ರವಾದಂಥ ಗುರು ಪೌರ್ಣಿಮೆ. ಇವತ್ತಿನ ದಿನ ಜ್ಞಾನ, ಕೃತಜ್ಞತೆ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನದ ಸಂಕೇತವಾಗಿರುತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ಒಂದು ದಾರಿ ತೋರಿಸಿರುವಂಥ ಪ್ರತಿಯೊಬ್ಬ ಗುರುವಿಗೂ, ಒಂದು ಶಿಕ್ಷಕ ಹಿರಿಯರಿಗೂ ಮತ್ತು ನಿಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿಸಿರುವಂಥ ಒಂದು ಗುರುವಿಗೆ ಇವತ್ತಿನ ದಿನ ಒಂದು ಪ್ರಾರ್ಥನೆಯನ್ನು ಇಡಿ ಅಂತ ಹೇಳ್ತಾ, ಈ ರೀಡಿಂಗ್ ನಿಮ್ಮ ಜೀವನದಲ್ಲಿ ಯಾವ ಒಂದು ಶಕ್ತಿ ಕೆಲಸ ಮಾಡುತ್ತಾ ಇದೆ, ಯಾವ ಆಶೀರ್ವಾದ ನಿಮ್ಮ ಹತ್ರ ಬರ್ತಾ ಇರುವಂಥದ್ದು, ಮುಂದಿನ ದಿನಗಳಲ್ಲಿ ಯಾವ ಅವಕಾಶಗಳು ಮೂಡಿ ಬರುವಂಥ ಚಾನ್ಸಸ್ಗಳು ಕೂಡ ಇದೆ ಅಂತ ನಾವು ಈ ರೀಡಿಂಗ್ನ ನೋಡೋಣ. ಮತ್ತು ಒಂದು ಸ್ವಲ್ಪ ಆಳವಾಗಿರುವಂಥ ಒಂದು ರೀತಿಯ ಉಸಿರನ್ನು ತಗೊಂಡು ನೀವು ಕಣ್ಣು ಮುಚ್ಚಿ ಕ್ಷಣಕಾಲ ಮುಚ್ಚಿ ಮತ್ತು ನೀವು ನಿಮ್ಮ ಮನಸ್ಸಿನಲ್ಲಿರುವಂಥ ಪ್ರಶ್ನೆಗಳನ್ನು ಬ್ರಹ್ಮಾಂಡಕ್ಕೆ ಕೇಳಿ. ನಿಮ್ಮ ಕ್ವೆಶನ್ಸ್ ಏನಿದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚು ಆಕರ್ಷಕವಾಗಿರುವಂಥ ಕಾರ್ಡ್ಗಳನ್ನು ನೀವು ಚೂಸ್ ಮಾಡ್ಬೋದು. ಯಾಕೆಂದರೆ ನಾನು 3 ಕಾರ್ಡ್ಗಳನ್ನು ಇಡ್ತಾ ಇದ್ದೀನಿ. ಪಿಕೆ ಕಾರ್ಡ್ ರೀಡಿಂಗ್ ಆಗಿರೋದ್ರಿಂದ ಇದು ನಂಬರ್ 1. 2 ಕಾರ್ಡ್ಸ್ ಬಂದಿದೆ. ಬ್ರಹ್ಮಾಂಡದಿಂದ ಕೂಡ ಏನು ಸಂದೇಶ, ಇದಕ್ಕೂ ಕೂಡ 2 ಕಾರ್ಡ್ಸ್ ಬಂದಿದೆ. ತ್ರೀ ಕಾರ್ಡ್ಸ್ ಬಂದಿದೆ. ಓಕೆ, ಮೂನಾಲಜಿ ಕಾರ್ಡಿಂದ ಏನಿರ್ತಾರೆ, ಇದು ನಂಬರ್ 1 ಆಗಿರುತ್ತೆ. ಓಕೆ, ಇದು ನಂಬರ್ 2 ಆಗಿರುತ್ತೆ. ಓಕೆ, ಇದು ನಂಬರ್ 3 ಆಗಿರುತ್ತೆ. ಓಕೆ, ನಿಮಗೆ ಇದರಲ್ಲಿ ಯಾವುದು ರೆಸೊನೇಟ್ ಆಗ್ತಾ ಇದೆ ಅದನ್ನು ನೀವು ಕ್ರಿಸ್ಟಲ್ ವೈಸ್ ನಾನು ನಿಮಗೆ ಇಲ್ಲಿ ಇಡ್ತಿದ್ದೀನಿ. ನಿಮಗೆ ಇದರಲ್ಲಿ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ನೀವು ತಗೊಳ್ಬೋದು. ಇದು ನಂಬರ್ 1, ಇದು ನಂಬರ್ 2, ಇದು ನಂಬರ್ 3. ಈ 3 ಕಾರ್ಡ್ಗಳಲ್ಲಿ 1 ಸೆಕೆಂಡ್ ನೀವು ನಿಮಗೆ ಇದರಲ್ಲಿ ಯಾವುದು ಅಟ್ರಾಕ್ಷನ್ ಆಗ್ತಾ ಇದೆ ಅಲ್ವಾ, ಅದನ್ನು ಮಾತ್ರ ನೀವು ಚೂಸ್ ಮಾಡ್ಕೊಳ್ಳಿ. ತುಂಬ ದಿನಗಳಿಂದ ಕಾಯ್ತಾ ಇರುವಂಥ ಒಂದು ಕೆಲಸ ನಿಧಾನವಾಗಿ ಸರಿಯಾಗಿ ದಿಕ್ಕಿನಲ್ಲಿ ಸಾಗ್ತಿದೆಯಾ ಅಂತ ನೋಡೋಣ. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರೆ ಫೇಕ್ ಗುರುಗಳನ್ನ ದಯವಿಟ್ಟು ನಂಬೇಡಿ ಅಂತ ಬಂದಿರುವಂಥದ್ದು. ಮತ್ತು ನೀವು ಒಂದು ರೀತಿಯಲ್ಲಿ ಗುರುಗಳ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು. ಮತ್ತು ನಿಮ್ಮ ಒಂದು ಮೈಂಡ್ ಏನಿದೆ ಒಂದು ರೀತಿಯಲ್ಲಿ ತುಂಬಾ ಒಂದು ಖುಷಿ ಕೊಡುವಂಥದ್ದಾಗಿರ್ಬೋದು. ನಿಮ್ಮ ಡ್ರೀಮ್ಸ್ ಏನಿತ್ತು ಅದೆಲ್ಲವೂ ಕೂಡ ನೆರವೇರುವಂಥ ದಿನಗಳು ಕೂಡ ಹತ್ರ ಇದೆ ಅಂತ ಬಂದಿರುವಂಥದ್ದು. ಗುರುಗಳ ಬ್ಲೆಸ್ಸಿಂಗ್ಸ್ ಮೆಸೇಜಸ್ ಬಂದು ನಿಮಗೆ ಇದ್ದಂಥ ಒಂದು ಶಕ್ತಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಅಡ್ಡಿಗಳನ್ನು ಕಡಿಮೆ ಮಾಡಿ ಹೊಸ ಅವಕಾಶಗಳನ್ನ ತೆರೆದುಕೊಳ್ಳುವಂಥ ಸೂಚನೆಗಳು ಕೂಡ ಕಾಣ್ತಾ ಇರುವಂಥದ್ದು. ಮತ್ತು ಪ್ರೀತಿ ವಿಚಾರದಲ್ಲಿ ಅಂತ ಬಂದರೆ ನಿಮಗೆ ಒಂದು ರೀತಿಯಲ್ಲಿ ಸಂಬಂಧ ವಿಚಾರ ಆಗಿರ್ಬೋದು ಮತ್ತು ಮಾತುಕತೆಗಳಾಗಿರ್ಬೋದು ಸುಧಾರಿಸ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಒಬ್ಬಂಟಿಯಾಗಿದ್ರಿ ಒಂದು ಹೊಸ ಪರಿಚಯ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು. ನೀವು ಯಾವಾಗಲೂ ಕೂಡ ವಿನ್ ಎನರ್ಜಿನ ಹೇಳುತ್ತೆ. ಇದನ್ನು ಸೈಡಿಗೆ ಹಾಕ್ತಿರ್ತೀನಿ. ವಿನ್ ಎನರ್ಜಿನ ಹೇಳುತ್ತೆ. ಹಾಗಾಗಿ ನಿಮಗೆ ಇಲ್ಲಿ ಒಂದಿಷ್ಟು ವಿನ್ ಎನರ್ಜಿನ ಹೇಳುತ್ತೆ, ಒಂದಿಷ್ಟು ನೆಗೆಟಿವಿಟಿ ರಿಲೀಸ್ ಆಗೋದ್ರ ಬಗ್ಗೆ ಹೇಳುತ್ತೆ. ಮತ್ತು ಓಕೆ, ನಿಮಗೆ ಯಾರೋ ಹೊಸಬ್ರು ಪರಿಚಯ ಆಗುವಂಥ ಚಾನ್ಸಸ್ಗಳು ಕೂಡ ಇದೆ. ಹಣದ ವಿಚಾರದಲ್ಲಿ ನಿಮಗೆ ಒಂದಿಷ್ಟು ಅನಿರೀಕ್ಷಿತ ಅವಕಾಶಗಳು ಅಥವಾ ಹೆಚ್ಚುವರಿ ಆದಾಯ ದಾರಿ ಕಾಣಿಸ್ಬೋದು. ನಿಮಗೆ ಖರ್ಚಿನಲ್ಲಿ ವಿಶೇಷವಾದ ಎಚ್ಚರಿಕೆ ತುಂಬಾ ಇಂಪಾರ್ಟೆಂಟ್ ಅಂತ ಕೂಡ ಬಂದಿರುವಂಥದ್ದು. ಕೆಲಸದ ವಿಚಾರವಾಗಿ ಹೊಸ ಜವಾಬ್ದಾರಿಗಳು ತುಂಬ ಜಾಸ್ತಿ ಆಗುವಂಥದ್ದು, ಒಂದಿಷ್ಟು ಸಂದರ್ಶಗಳು ಹಾಗೂ ಉತ್ತಮ ಅವಕಾಶಗಳು ಸಿಗುವಂಥ
ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮತ್ತು ಒಂದಿಷ್ಟು ಅಡ್ಜಸ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದಿಷ್ಟು ನಿಮಗೆ ನೆಗೆಟಿವಿಟಿ ಆಗಿರೋದ್ರಿಂದ ಒಂದಿಷ್ಟು ಸಮಸ್ಯೆಗಳು ಕೂಡ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಪ್ರತಿದಿನ ಕೆಲವು ನಿಮಿಷಗಳ ಕಾಲ ನೀವು ಗುರುವಿಗಾಗಿರ್ಬೋದು ಒಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಒಂದು ಸಕಾರಾತ್ಮಕ ಚಿಂತನೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ಬಂದಿರುವಂಥದ್ದು. ಹಾಗಾಗಿ ನೀವು ಒಂದಿಷ್ಟು ನಿಮ್ಮ ಡ್ರೀಮ್ ಕಡೆ ಏನು ಫೋಕಸ್ ಮಾಡ್ತಾ ಇದ್ದೀರಾ ಅದಕ್ಕೆ ಒಂದು ರೀತಿಯಲ್ಲಿ ಒಂದು ವಿನ್ನಿಂಗ್ ಔಟ್ಕಮ್ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಬಟ್ ನಿಮಗೆ ಆಧ್ಯಾತ್ಮಿಕದ ಕಡೆ ಹೆಚ್ಚು ಫೋಕಸ್ಸನ್ನು ಮಾಡೋದ್ರಿಂದ, ಒಂದು ಕೃತಜ್ಞತೆಯನ್ನು ಸಲ್ಲಿಸೋದ್ರಿಂದ ಮತ್ತು ಒಂದು ಪಾಸಿಟಿವ್ ಎನರ್ಜಿನ, ನೆಗೆಟಿವ್ ಆಗಿರುವಂಥ ಎನರ್ಜಿ ಬೇಡ, ದಯವಿಟ್ಟು ಒಂದು ಪಾಸಿಟಿವ್ ಎನರ್ಜಿನ ಯಾವಾಗಲೂ ಕೂಡ ನಿಮ್ಮ ಜೊತೆ ಕನೆಕ್ಷನಲ್ಲಿ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ದೇವರ ಅನುಗ್ರಹ ಕೂಡ ಇರುತ್ತೆ. ತುಂಬಾ ಆ್ಯಕ್ಟಿವ್ ಆಗಿ ಇರ್ತೀರಾ ಅಂತ ಬಂದಿರುವಂಥದ್ದು. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ? ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ ಏನಿದೆ ಅಂತ ನೋಡೋಣ. ಓಕೆ, ಬಾಬಾ ನಿಮ್ಮ ಹೆಲ್ತ್ ಕಡೆ ಗಮನನ ಕೊಡಿ ಅಂತ ಬಂದಿರುವಂಥದ್ದು. ಡೈಲಿ ಜಪ ಮಾಡೋದ್ರ ಮುಖಾಂತರ ನಿಮ್ಮ ಹೆಲ್ತ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಒಂದು ನಿಮ್ಮ ಗ್ರಹಗತಿಗಳನ್ನ ಚೇಂಜ್ ಮಾಡುವಂಥ ಶಕ್ತಿ ಒಬ್ಬ ಗುರುವಿಗಿರ್ಬೋದು, ನಿಮ್ಮ ಟೈಮನ್ನು ಚೇಂಜ್ ಮಾಡುವಂಥ ಶಕ್ತಿ ಒಬ್ಬ ಗುರುವಿಗಿರುತ್ತೆ ಅಂತ ಬಂದಿರುವಂಥದ್ದು. ಗುರುವಿನಿಂದ ಒಂದು ಬ್ರಹ್ಮಾಂಡದಿಂದ ಸಿಗ್ತಾ ಇರುವಂಥ ಸಂದೇಶ ಏನು ಅಂತ ಅಂದರೆ ಒಂದಿಷ್ಟು ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್ ಆಗಲೇ ಈಗ ಬಂದಿರೋ ಥರ. ಮತ್ತು ನೀವು ಹಳೆ ನೋವುಗಳಲ್ಲಿ ತುಂಬಾ ಸಮಯ ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡುವಂಥ ದಿನಗಳು ಬರುತ್ತೆ ಅಂತ ಬಂದಿರುವಂಥದ್ದು. ಮತ್ತು ನಿಮ್ಮೊಳಗಿರುವಂಥ ಶಕ್ತಿ ಮತ್ತು ಜಾಗೃತೆ ಕಡೆ ಹೆಚ್ಚು ಫೋಕಸ್ಸನ್ನು ಮಾಡಬೇಕು, ನೀವು ಫೋಕಸ್ ಮಾಡ್ತಾ ಇಲ್ಲ ಅಂತ ಬಂದಿರುವಂಥದ್ದು. ಮತ್ತು ನೀವು ಕ್ಷಮೆ ಮತ್ತು ಪ್ರಾಮಾಣಿಕ ಸಂಭಾಷಣೆ ತುಂಬಾ ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು ತುಂಬಾ ಇಂಪಾರ್ಟೆಂಟ್, ತುಂಬಾ ಬಲಪಡಿಸುತ್ತೆ. ಹಾಗಾಗಿ ನಿಮ್ಮ ಒಂದು ಅವರ ಕಾನ್ವರ್ಸೇಷನ್ ಇರ್ಬೋದು, ಟೈಮ್ ಆಗಿರ್ಬೋದು, ನಿಮ್ಮ ಎನರ್ಜಿ ಆಗಿರ್ಬೋದು ತುಂಬ ಒಂದು ರೀತಿಯಲ್ಲಿ ಬ್ಯಾಲೆನ್ಸಿಂಗ್ ಆಗಿ ಇರ್ಬೋದು. ತುಂಬ ಹಾರ್ಡ್ ವರ್ಕನ್ನು ಮಾಡಿರುವಂಥ ವ್ಯಕ್ತಿಗಳು ನೀವಾಗಿರ್ತೀರಾ. ಬಟ್ ರಿಯಲಿ ನೀವೇನು ಅನ್ನೋದನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚು ಫೋಕಸ್ಸನ್ನು ಮಾಡ್ತಾ ಇರ್ಬೋದು. ಮತ್ತು ನಿಮ್ಮ ಎನರ್ಜಿ ಮೂಮೆಂಟ್ ಏನಿದೆ ಒಂದು ಹೈ ಎನರ್ಜಿಲಿ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡ್ರೆ, ಮೆಡಿಟೇಷನ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಡೌನ್ ಆಗುತ್ತೆ. ಹಾಗಾಗಿ ಒಂದು ಸ್ಟ್ರಾಂಗ್ ಆಗಿ ನಿಮಗೆ ಏನು ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಹೊಸ ಯೋಜನೆಗಳನ್ನ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಕೌಶಲ್ಯ ಕೆಲಸದ ಲಾಭದಾಯಕ ಆಗುವಂಥ ಚಾನ್ಸಸ್ಗಳು ಕೂಡ ಬರುವಂಥದ್ದು. ಮತ್ತು ನಿಮ್ಮ ಸಾಮರ್ಥ್ಯ ಏನಿದೆ ಅದನ್ನು ನೀವು ತೋರಿಸ್ಬೇಕು, ಆಯಿತಾ? ನೀವು ತೋರಿಸೋದ್ರಿಂದ ಒಂದು ಒಳ್ಳೆ ಉತ್ತಮ ಸಮಯ ಇದು ಕೂಡ. ನಿಮ್ಮ ಕೆಲಸ ಏನು ಹಾರ್ಡ್ ವರ್ಕ್ ಏನಿದೆ ಇದು ಒಂದು ಒಳ್ಳೆ ಟೈಮ್. ಖಂಡಿತವಾಗ್ಲೂ ಇದನ್ನು ಮುಂದುವರಿಸ್ಕೊಂಡು ಹೋದರೆ ಒಂದಿಷ್ಟು ಒಳ್ಳೆ ಉತ್ತಮ ಫಲಿತಾಂಶಗಳು ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಒಂದು ಆತ್ಮವಿಶ್ವಾಸದಿಂದ ಮುಂದುವರೆದ್ರೆ ಖಂಡಿತವಾಗ್ಲೂ ಯಶಸ್ಸು ನಿಮ್ಮದು. ನಿಮ್ಮ ಟೈಮ್ ಕೂಡ ಚೆನ್ನಾಗಿದೆ ಅಂತ ಬಂದಿರುವಂಥದ್ದು. ಮತ್ತು ನಿಮ್ಮ ಒಂದು ನಿಮ್ಮ ಗುರುಗಳು ಅಥವಾ ನಿಮಗೆ ಸ್ಫೂರ್ತಿ ನೀಡುತ್ತಿರುವ ಒಂದಿಷ್ಟು ಯಾರಾದರೂ ನಿಮಗೆ ಸಹಾಯ ಮಾಡಿರೋರ ಬಗ್ಗೆ ಒಂದಿಷ್ಟು ದೇವರಾಗಿರ್ಬೋದು, ಗುರುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ನಿಮ್ಗೆ ಏನೋ ಸಹಾಯ ಆಗಿದೆ ಅವರಿಗೆ ಒಂದು ರೀತಿ ಕೃತಜ್ಞತೆಯನ್ನು ಸಲ್ಲಿಸಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ನಂಬರ್ 3 ಯಾರು ಚೂಸ್ ಮಾಡಿದ್ರಿ ನೆಕ್ಸ್ಟ್ ಅವ್ರಿಗೆ ಸ್ಟಾರ್ಟ್ ಮಾಡೋಣ. ನಂಬರ್ 3 ಯಾರು ಚೂಸ್ ಮಾಡ್ಕೊಂಡಿದ್ರಿ? ಗುರುಗಳ ಬ್ಲೆಸ್ಸಿಂಗ್ಸ್. ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ತುಂಬ ರೆಸ್ಟ್ಲೆಸ್ ಆಗಿದ್ದೀರಾ, ತುಂಬಾ ನೆಗೆಟಿವಿಟೀಸ್ ಏನೋ ಸಮಥಿಂಗ್ ಆಗಿರ್ಬೋದು. ಆಲ್ಮೋಸ್ಟ್ ನೆಗೆಟಿವಿಟಿ ಕೂಡ ನಿಮಗೆ ಸಮಸ್ಯೆನ ಗುರುಗಳು, ನಿಮ್ಮ ಗುರುಗಳು ಅರ್ಧದಷ್ಟು ನೆಗೆಟಿವಿಟಿನ ನಿಮಗೆ ತೆಗೆದಿದ್ದಾರೆ ಅಂತ ಬಂದಿದೆ. ನಿಮ್ಮ ಮೈಂಡನ್ನು ಸದ್ಯಕ್ಕೆ ಕಂಟ್ರೋಲಲ್ಲಿ ತಗೊಳ್ಬೇಕು. ಆಲ್ವೇಸ್ ಎಲ್ಲದನ್ನು ಕೂಡ ನಂಬಿಕೆನ ಇಟ್ಕೊಳ್ಳಿ. ನಿಮಗೆ ಒಂದು ಸ್ವಲ್ಪ ನಂಬಿಕೆ ಕಡಿಮೆ ಇರ್ಬೋದು. ಕೆಲವ್ರಿಗಿಲ್ಲಿ ಮಿಥುನ ರಾಶಿ ಆಗಿರ್ಬೋದು, ಕರ್ಕಾಟಕ ರಾಶಿ ಆಗಿರ್ಬೋದು, ಈ ರೀತಿ ಎನರ್ಜಿನ ಇಲ್ಲಿ ತೋರಿಸ್ತಾ ಇರುವಂಥದ್ದು. 3 ಕಾರ್ಡ್ಸ್ ಇದು ಕೂಡ 3 ಬಂದಿದೆ, ಇದು ಕೂಡ 3ನೇ ಬಂದಿದೆ. ಹಾಗಾಗಿ 3 ಎನರ್ಜಿನ ಹೇಳ್ತಾ ಇದೆ. ಗುರುವರ ಅನುಗ್ರಹ ಖಂಡಿತವಾಗ್ಲೂ ನಿಮಗೆ ಇದೆ. ಇದು ಕೂಡ 3 ಬಂದಿದೆ, ನಂಬರ್ 3 ಇದು ಕೂಡ 3 ಆಗಿರೋದ್ರಿಂದ ನೀವು ತುಂಬಾ ಒಂದಿಷ್ಟು ಟೈಮ್ ತೊಗೊಂಡು ಒಂದು ಸ್ವಲ್ಪ ಉಸಿರಾಡೋದಕ್ಕೂ ಕಷ್ಟಪಡ್ತಾ ಇರ್ಬೋದು. ನೀವೇನು ನಿಮ್ಗೆ ಏನು ಆನ್ಸರ್ ಬೇಕಿದೆ ಖಂಡಿತವಾಗ್ಲೂ ಬರುತ್ತೆ, ಒಂದು ಒಳ್ಳೆ ರೀತಿಯಲ್ಲೇ ಬರುತ್ತೆ. ನಿಮ್ಮ ಒಂದು ಭಕ್ತಿಗೆ ಖಂಡಿತವಾಗ್ಲೂ ಕೂಡ ಎಲ್ಲ ಸರಿ ಹೋಗುತ್ತೆ. ಬಟ್ ಏನು ರಿಲೀಸ್ ಮಾಡಬೇಕು ಅದನ್ನು ನೀವು ರಿಲೀಸ್ ಮಾಡ್ತಾ ಇಲ್ಲ ಅಂತ ಬಂದಿರುವಂಥದ್ದು. ತುಂಬಾ ಅತ್ಯಂತ ಅದ್ಭುತವಾಗಿರುವಂಥ ಸಂದೇಶ ಇದು ನಿಮಗೆ. ನೀವು ಬಹಳ ದಿನದಿಂದ ಕಾಯ್ತಾ ಇರುವಂಥವ್ರು, ಬಯಸ್ತಿರುವಂಥ ಒಂದು ವಿಶೇಷವಾಗಿರುವಂಥ ಬದಲಾವಣೆ ಹತ್ತಿರ ಬರ್ತಾ ಇರುವಂಥದ್ದು. ಮತ್ತು ಒಂದು ರೀತಿಯಲ್ಲಿ ನಿಮ್ಮ ಸಂಬಂಧದಲ್ಲಿ ಆಗಿರ್ಬೋದು, ನಿಮ್ಮ ಸಂಬಂಧಗಳು ಏನಿದೆ ಅದು ಒಂದು ಒಳ್ಳೆ ರೀತಿಯ ಸ್ಪಷ್ಟತೆ, ಪರಸ್ಪರ ಅರ್ಥೈಸಿಕೊಳ್ಳುವಂಥದ್ದು ಹೆಚ್ಚಿಗೆ ಆಗುತ್ತೆ ನಿಮ್ಮ ಸಂಬಂಧದ ವಿಚಾರದಲ್ಲಿ ಅಂತ ಬಂದಿರುವಂಥದ್ದು. ಮತ್ತು ಒಂದು ಸಣ್ಣದಾಗಿ ಆರಂಭವಾದಂಥ
ಮಾಡುವಂಥ ಪ್ರಯತ್ನ ಏನಿದೆ ಅದು ಮುಂದೆ ಒಂದು ಒಳ್ಳೆ ಉತ್ತಮ ಫಲ ನೀಡುವಂಥ ಸಾಧ್ಯತೆಗಳು ಇದೆ. ಒಂದು ಚಿಕ್ಕದಾಗಿ ಏನಾದರೂ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕೂಡ ಅದು ಒಂದು ಒಳ್ಳೆ ರೀತಿಯ ಯಶಸ್ಸು ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಹೊಸ್ದಾಗಿ ಏನಾದರೂ ಕಲಿಯೋದ್ರ ಬಗ್ಗೆ ಆಗಿರ್ಬೋದು, ನಿರಂತರ ತುಂಬಾ ಪರಿಶ್ರಮನ ಪಡ್ತಾ ಇರುವಂಥದ್ದು, ಬೆಳವಣಿಗೆಯನ್ನು ಅವಕಾಶಗಳನ್ನು ನೀವು ನೋಡ್ತಾ ಇರುವಂಥವರಾಗಿದ್ದರೆ ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆ ರೀತಿಯ ಬೆಳವಣಿಗೆ, ನಿಮಗೆ ಒಳ್ಳೆ ರೀತಿಯ ಅವಕಾಶಗಳು ಸಿಗುತ್ತೆ ಅಂತ ಬಂದಿರುವಂಥದ್ದು. ರಿಲೀಸ್ ಆಗ್ತೀರಾ ನೀವು ಇನ್ನು ಮುಂದಿನ ದಿನಗಳಲ್ಲಿ ಅಂತ ಬಂದಿರುವಂಥದ್ದು. ನಿಮ್ಮ ಮಾತಾಗಿರ್ಬೋದು, ನಿಮ್ಮ ತಾಳ್ಮೆ ಆಗಿರ್ಬೋದು ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು. ನಿಮ್ಮ ತಾಳ್ಮೆ ಏನಿದೆ ಅದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ನೀವು ನಂಬಿರುವಂಥ ದೈವದಾಗಿರ್ಬೋದು, ನೀವು ನಂಬಿಕೆ ಇಟ್ಟಿರುವಂಥ ಕೆಲಸಗಳಲ್ಲಾಗಿರ್ಬೋದು, ನೀವು ಎಷ್ಟು ತಾಳ್ಮೆಯಿಂದ ಇದ್ದೀರಾ, ನೀವು ಎಷ್ಟು ದೊಡ್ಡ ಅದೇ ನಿಮಗೆ ಒಂದು ಶಕ್ತಿಯಾಗಿ ಬದಲಾವಣೆಯನ್ನು ತಂದುಕೊಡುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಇಲ್ಲಿ ಈ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ನಿಮ್ಮ ಜೀವನದಲ್ಲಿ ದಾರಿ ತೋರಿಸಿರುವಂಥ ಪ್ರತಿಯೊಬ್ಬ ಮನಸ್ಸಿನಲ್ಲಿರುವಂಥ ಗುರುಗಳಿಗೆ ಧನ್ಯವಾದನ ಹೇಳಿ, ಕೃತಜ್ಞತೆ, ವಿನಯ ಮತ್ತು ಕಲಿಯುವ ಮನೋಭಾವ ಜೀವನದಲ್ಲಿ ಹೊಸ ಅವಕಾಶಗಳಿಗೆ ದಾರಿ ಮಾಡ್ತಿರುತ್ತೆ ಅಂತ ಬಂದಿರುವಂಥದ್ದು. ನಾವು ಯಾವಾಗಲೂ ಕೂಡ ಎಲ್ಲದಕ್ಕೂ ಒಂದು ಕೃತಜ್ಞತೆ ಅಂತ ಸಲ್ಲಿಸಿದರೆ ಖಂಡಿತವಾಗ್ಲೂ ಬೇರೆ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಬಂದಿರುವಂಥದ್ದು. ಮತ್ತು ನೀವು ಯಾವ ಕಾರ್ಡನ್ನು ಆಯ್ಕೆ ಮಾಡಿದ್ದೀರಾ ಅಂತ ಕಾಮೆಂಟ್ನಲ್ಲಿ ಇಲ್ಲ 1 2 3 ಎಂದು ಯಾವುದಾದ್ರು ನೀವು ಚೂಸ್ ಮಾಡ್ಕೊಂಡಿದ್ದೀರ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀಡಿಂಗ್ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚ್ಕೊಳ್ಬೋದು. ಇನ್ನಷ್ಟು ಕನ್ನಡ ಟ್ಯಾರೋ ರೀಡಿಂಗ್ಗಳಿಗಾಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಸದಾ ಜ್ಞಾನ, ಶಾಂತಿ ಮತ್ತು ಸಕಾರಾತ್ಮಕತೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಒಳ್ಳೆಯದಾಗಲಿ.